ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ನೀವೆಲ್ಲ? ಅನ್ನೀಸ್ ಫ್ಯಾಮಿಲಿಗೆ ಸ್ವಾಗತ. ನಮ್ಮ ಮರದಲ್ಲಿ ಸ್ವಲ್ಪ ಸ್ವಲ್ಪ ಪುನರ್ಪುಳಿ ಆಗ್ತಾ ಇದೆ. ಮೊದಲಿಗೆ ಸಿಕ್ಕಿದ ಪುನರ್ಪುಳಿ ಸ್ವಲ್ಪ ತಿನ್ನಲಿಕ್ಕೆ ಸಿಕ್ಕಿದೆ. ನಂತರ ಮಳೆ ಬಿದ್ದ ನಂತರ ಎಲ್ಲ ಹಾಳಾಗ್ತದೆ. ಆದರೆ ಅದರ ಸಿಪ್ಪೆ ತುಂಬ ಔಷಧಿಯುಕ್ತವಾಗಿದೆ. ಆದ ಕಾರಣ ಅದನ್ನು ಜೋಪಾನವಾಗಿ ತೊಳೆದು ಒಣಗಿಸಿಟ್ಟಿದ್ದೇವೆ. ಮಳೆಗಾಲದಲ್ಲಿ ಒಣಗಿಸಲಿಕ್ಕೆ ಕೂಡ ಸ್ವಲ್ಪ ಕಷ್ಟವೇ. ಆದ್ದರಿಂದ ಒಲೆಯ ಸೈಡಲ್ಲಿಟ್ಟು ಅದರ ಸಿಪ್ಪೆಯನ್ನು ಚೆನ್ನಾಗಿ ಒಣಗಿಸಿಟ್ಟಿದ್ದೇವೆ. ಪುನರ್ಪುಳಿಯ ಸಿಪ್ಪೆಯನ್ನು ಎಲ್ಲಿ ಸಿಕ್ಕಿದ್ರು ಕೂಡ ನೀವು ಬಿಡಬೇಡಿ. ಅದನ್ನು ಪುನರ್ಪುಳಿ ಅಂದರೆ ಎಲ್ಲರಿಗೂ ಇಷ್ಟವೇ. ಆದರೆ ಎಲ್ಲ ಕಡೆ ಈಗ ಸಿಗುವುದಿಲ್ಲ ಪುನರ್ಪುಳಿ. ಕಾಡಿನಲ್ಲಿ ಮಾತ್ರ ಹೆಚ್ಚಾಗಿ ಈ ಪುನರ್ಪುಳಿ ಆಗುವುದು. ನಮ್ಮ ಮರದಲ್ಲಿ ಹೆಚ್ಚಾಗಿ ಮಳೆಗಾಲದಲ್ಲೇ ಹೆಚ್ಚಾಗಿ ಸಿಗ್ತದೆ. ಆದ ಕಾರಣ ಮೊದಲಿಗೆ ಸಿಕ್ಕಿದ ಪುನರ್ಪುಳಿ ಒಳ್ಳೆಯದಿರ್ತದೆ ತಿನ್ನಲಿಕ್ಕೆ ಕೂಡ. ಆದರೆ ಅದರ ಸಿಪ್ಪೆಯನ್ನು ಮಾತ್ರ ನಾವು ಬಿಡುವುದಿಲ್ಲ. ಪುನರ್ಪುಳಿ ಸ್ವಲ್ಪ ಸಿಹಿ ಸ್ವಲ್ಪ ಹುಳಿಯಾಗಿ ತಿನ್ನಲಿಕ್ಕೆ ತುಂಬ ಖುಷಿಯಾಗ್ತದೆ. ಅದನ್ನು ತಿಂದವರಿಗೆ ಗೊತ್ತು. ಪುನರ್ಪುಳಿಯನ್ನು ಕಚ್ಚಿ ತಿಂದರೆ ಹಲ್ಲೆಲ್ಲ ಹಳದಿ ಬಣ್ಣ ಆಗುವುದು. ಮೊದಲಿಗೆ ಸಿಕ್ಕಿದ ಪುನರ್ಪುಳಿಯ ಸಿಪ್ಪೆಯನ್ನು ಈ ರೀತಿ ಕಟ್ ಮಾಡಿ ಅದರ ಒಳಗೆ ಸಕ್ಕರೆಯನ್ನು ತುಂಬಿಸಿ ಒಣಗಿಸುವುದು. ಇದು ತುಂಬ ಬಿಸಿಲಿದ್ರೆ ಅದರ ಸಿಪ್ಪೆಯು ಚೆನ್ನಾಗಿ ಕರಗಿ ಹೋಗುವುದು. ಒಳ್ಳೆ ಸಿರಪ್ ಸಿಗ್ತದೆ. ಈ ಸಲ ಒಣಗಿಸಲಿಕ್ಕೆ ಜಾಸ್ತಿ ದಿನ ಒಣಗಿಸಲಿಕ್ಕೆ ಸಿಗಲಿಲ್ಲ. ಬೇಗನೆ ಮಳೆ ಬಂದ ಕಾರಣ ಸಾಧಾರಣ ಒಣಗಿಸಿ ನಂತರ ಒಂದು ಡಬ್ಬದಲ್ಲಿ ಹಾಕಿಟ್ಟಿದ್ದೆ ನಾನು. ಈ ರೀತಿ ಒಣಗಿಸಿದರೆ ಅದರ ಸಿರಪ್ಪು ದಪ್ಪವಾಗಿ ಒಳ್ಳೆಯದಿರ್ತದೆ. ತುಂಬ ಟೇಸ್ಟ್ ಇರ್ತದೆ. ಇದು ಸಿರಪ್ ತೆಗೆದಿಟ್ಟರೆ ದಪ್ಪ ಇರ್ತದೆ ಮತ್ತು ತುಂಬ ಟೇಸ್ಟ್ ಇದೆ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಕುಡಿದರೆ ವಾಂತಿ ಆಗುವುದಕ್ಕೆ ತುಂಬ ಒಳ್ಳೆಯದು. ನಾನು ಒಣಗಿಸಿದ ಈ ಸಿಪ್ಪೆಯನ್ನು ಒಂದು ಡಬ್ಬದೊಳಗೆ ಹಾಕಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ತೆಗೆದೆ. ಇಲ್ಲ ತುಂಬ ಗಟ್ಟಿಯಾಗಿತ್ತು, ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಸೇರಿಸಿದೆ. ಇದು ಕಳೆದ ವರ್ಷದ ಸಿರಪ್ಪು. ಈ ರೀತಿ ಇರ್ತದೆ ಸಿರಪ್ ಮಾಡಿದರೆ. ಕಳೆದ ವರ್ಷದ ಸಿರಪ್ ಎಲ್ಲ ಖಾಲಿಯಾಗಿದೆ. ಸ್ವಲ್ಪ ಸಿರಪ್ ಮಾತ್ರ ಉಳಿದಿತ್ತು. ಅದಕ್ಕೆ ಕಲ್ಲುಪ್ಪನ್ನು ಸೇರಿಸಿ ಜ್ಯೂಸ್ ಮಾಡ್ತಾ ಇದ್ದೇನೆ. ಈ ಜ್ಯೂಸು ಬಸ್ಸಲ್ಲಿ ಬರುವಾಗ ವಾಂತಿ ಆಗ್ತದಲ್ಲ ಕೆಲವರಿಗೆ, ಅದಕ್ಕೆಲ್ಲ ಒಳ್ಳೆಯ ಔಷಧಿ ಇದು. ಸ್ವಲ್ಪ ಉಪ್ಪನ್ನು ಸೇರಿಸಿದರೆ ಸಾಕು. ಸಕ್ಕರೆ ಮೊದಲೇ ಹಾಕಿದ್ದೇವೆ ಇದಕ್ಕೆ. ಈ ಜ್ಯೂಸನ್ನು ಕುಡಿದು ಮಲಗಿದರೆ ಹೇಳುವಾಗ ಒಳ್ಳೆ ಫ್ರೆಶ್ ಆಗಿರ್ತದೆ. ಎಲ್ಲ ತಲೆನೋವು ವಾಂತಿ ಎಲ್ಲ ನಿಲ್ತದೆ. ಮಳೆಗಾಲದಲ್ಲಿ ಪುನರ್ಪುಳಿಯನ್ನು ಕೊಯ್ಯಲಿಕ್ಕೂ ಕಷ್ಟ ಆಗ್ತದೆ. ಆದ ಕಾರಣ ಬಿದ್ದ ಪುನರ್ಪುಳಿಯನ್ನು ತೆಗೆದುಕೊಂಡು ಬರ್ತೇವೆ ನಾವು. ಅದರಲ್ಲಿ ಒಳಗೆ ಹಾಳಾಗಿರ್ತದೆ, ಒಳ್ಳೆ ಪುನರ್ಪುಳಿ ಸಿಗುವುದಿಲ್ಲ. ಆದ ಕಾರಣ ಅದರ ಸಿಪ್ಪೆಯನ್ನು ಈ ರೀತಿ ಒಲೆಯ ಸೈಡಲ್ಲಿ ಇಟ್ಟು ಚೆನ್ನಾಗಿ ಒಣಗಿಸ್ತೇವೆ. 2 ದಿನದಲ್ಲಿ ಒಣಗ್ತದೆ ಇದು. ಒಲೆ ತುಂಬ ಬಿಸಿ ಇದ್ದ ಕಾರಣ ಈ ಪುನರ್ಪುಳಿ ಸಿಪ್ಪೆ, ದಾಳಿಂಬೆ ಸಿಪ್ಪೆ ಹಾಗೂ ಇದು ಗೇರು ಬೀಜವನ್ನೆಲ್ಲ ನಾವು ಕಟ್ ಮಾಡ್ತೀವಿ ಮನೆಯಲ್ಲೇ. ಅದನ್ನೆಲ್ಲ ಈ ರೀತಿ ಒಣಗಲಿಕ್ಕೆ ಹಾಕಿದರೆ ಒಳ್ಳೆ ಕ್ರಿಸ್ಪಿಯಾಗಿರ್ತದೆ. ಈ ರೀತಿ ಒಣಗಿಸಿ ಫ್ರಿಜ್ಜಲ್ಲಿ ಬೇಕಾದರೂ ಇಡ್ಬೋದು, ಹೊರಗೆ ಬೇಕಾದರೂ ಇಡ್ಬೋದು. ಅದರಿಂದೆಲ್ಲ ಸ್ವಲ್ಪ ಸಿಪ್ಪೆಯನ್ನು ನೀರಲ್ಲಿ ನೆನೆ ಹಾಕಿ ಅದರ ಕಲರೆಲ್ಲ ಬಿಟ್ಟ ನಂತರ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಜ್ಯೂಸ್ ಮಾಡಿ ಕುಡಿದರೆ ಪಿತ್ತದ ಸಮಸ್ಯೆ ಇರೋವರಿಗೆ ತುಂಬ ಒಳ್ಳೆಯದು. ಇದಕ್ಕೆ ಬೇಕಾದರೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಬೋದು. ಇದು ಈ ವರ್ಷದ ಸಿಪ್ಪೆ. ಇದು ಕಳೆದ ವರ್ಷದ ಸಿಪ್ಪೆ. ತುಂಬ ಡಾರ್ಕ್ ಕಲರ್ ಇದೆ. ಇದನ್ನು ಚೆನ್ನಾಗಿ ಒಣಗಿಸಿಟ್ಟರೆ ಎಷ್ಟು ವರ್ಷಗಳವರೆಗೆ ಇದು ಹಾಳಾಗುವುದಿಲ್ಲ. ಅದರ ರುಚಿ ಕೂಡ ಅದೇ ರೀತಿ ಇರ್ತದೆ. ಹುಳಿ ಕೂಡ ಹಾಗೆ ಉಳಿಯುತ್ತದೆ. ಈ ಸಿಪ್ಪೆಯನ್ನೊಮ್ಮೆ ಚೆನ್ನಾಗಿ ತೊಳೆದು ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಸಾರು ಮಾಡ್ತಾ ಇದ್ದೇನೆ. ಈ ಸಾರಿಗೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೇನೆ ಇದಕ್ಕೆ. ಇದು ಒಳ್ಳೆ ಸ್ಟ್ರಾಂಗ್ ಇದೆ. ಇದು ಫ್ರೆಶ್ ಆದ ಪುನರ್ಪುಳಿ ಸಿಪ್ಪೆ ಆದ್ದರಿಂದ ತುಂಬ ಹುಳಿ ಇದೆ. ಅದಕ್ಕೆ ಒಂದು ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚದಷ್ಟು ಸಾಂಬಾರು ಪೌಡರ್, ಸ್ವಲ್ಪ ಪೆಪ್ಪರ್ ಪೌಡರನ್ನು ಸೇರಿಸಿ ಚೆನ್ನಾಗಿ ಕುದಿಸುವುದು. ನಂತರ ಒಣಮೆಣಸು ಹಾಗೂ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಸಾಸಿವೆಯನ್ನು ಹಾಕಿ ಒಂದು ಒಳ್ಳೆ ಒಗ್ಗರಣೆಯನ್ನು ಕೊಟ್ಟರೆ ಒಳ್ಳೆ ರುಚಿಯಾದ ಹುಳಿಯಾದ ಪುನರ್ಪುಳಿಯ ಸಾರು ರೆಡಿ.
ಈ ಸಾರು ಪಿತ್ತದ ಸಮಸ್ಯೆ ಉಳ್ಳವರಿಗೆ ಕೂಡ ಒಳ್ಳೆಯದು, ಹಾಗೂ ಜ್ವರ ಬಂದ ಟೈಮಲ್ಲಿ ಊಟ ರುಚಿಸುವುದಿಲ್ಲ, ಬಾಯಿ ಚಪ್ಪೆ ಚಪ್ಪೆ ಆಗುವುದಕ್ಕೆಲ್ಲ ತುಂಬ ಒಳ್ಳೆಯದು. ಇದು ಬಾಯಿ ಕಹಿ ಕಹಿ ಆಗುತ್ತದಲ್ಲ ಜ್ವರ ಬಂದ ಟೈಮಲ್ಲಿ, ಅದಕ್ಕೆಲ್ಲ ತುಂಬ ಒಳ್ಳೆಯದು. ಈಗ ಗೇರು ಬೀಜ ವರ್ಷ ಹೋದಾಗೆ ಕಡಿಮೆ ಆಗ್ತಾ ಇದೆ, ಅದಕ್ಕನ್ನು ನಾವು ಗೇರು ಬೀಜವನ್ನು ಮಾರ್ಕೆಟಿಗೆ ಕೊಡುವುದಿಲ್ಲ. ನಾವು ಮನೆಯಲ್ಲಿ ಅದನ್ನು ಕಟ್ ಮಾಡಿ ಇದರ ಗೋಡಂಬಿಯನ್ನು ತೆಗೆದು ಚೆನ್ನಾಗಿ ಒಣಗಿಸಿ ಇಡುತ್ತೇವೆ. ಅದು 1 ವರ್ಷದವರೆಗೂ ಏನು ಹಾಳಾಗುವುದಿಲ್ಲ. ಇಡೀ ಬೀಜವನ್ನು ಇಟ್ಟರೆ ಅದರೊಳಗೆ ಹಾಳಾಗ್ತದೆ. ಈ ರೀತಿ ಕಟ್ ಮಾಡಿ ಇದರ ಗೋಡಂಬಿ ಒಳಗೆ ತೆಗೆದು ಅದನ್ನು ಕ್ಲೀನ್ ಮಾಡಿ ನಾವು ಫ್ರಿಜ್ಜಿನೊಳಗೆ ಇಡ್ತೇವೆ. ಫ್ರೀಜರಲ್ಲಿ ಇಡಬೇಕು ಅಂತೇನಿಲ್ಲ, ಬೇರೆ ಕಡೆ ಇಟ್ಟರು ಕೂಡ ಏನು ಹಾಳಾಗುವುದಿಲ್ಲ. ಇಡೀ 1 ವರ್ಷದವರೆಗೆ ಏನು ಹಾಳಾಗದಾಗಿ ಇದನ್ನು ಜೋಪಾನವಾಗಿ ಇಡಬಹುದು. ಇದನ್ನು ಫ್ರಿಜ್ಜಿನ ಒಳಗೆ ಇಡಬೇಕಾಗ್ತದೆ, ಹೊರಗಿಟ್ರೆ ಹಾಳಾಗುವುದು. ಮಾರ್ಕೆಟಲ್ಲಿ ಗೋಡಂಬಿಗೆ ಯಾವಾಗಲೂ ತುಂಬ ರೇಟ್ ಇದೆ, ಆದ ಕಾರಣ ನಾವು ಮನೆಯಲ್ಲೇ ಈ ರೀತಿ ರೆಡಿ ಮಾಡಿ ಇಡ್ತಾ ಇದ್ದೇವೆ. ಸಾಧಾರಣ 2 kg ಗೋಡಂಬಿ ನಾವು ರೆಡಿ ಮಾಡಿ ಇಡ್ತೇವೆ. ಇಡೀ ವರ್ಷಕ್ಕೆ ಸಾಕಾಗ್ತದೆ ನಮಗೆ. ಅದು ಯಾವಾಗಿನ ಗೇರು ಬೀಜವನ್ನು ಮಾರ್ಕೆಟಿಂದ ತರುವುದರ ಬದಲು ಈ ರೀತಿ ಮನೆಯಲ್ಲೇ ಫ್ರೆಶ್ ಆದ ಗೋಡಂಬಿಯನ್ನು ನಾವು ಸೇವಿಸಬಹುದು. ಇದನ್ನು ಕಟ್ ಮಾಡುವಾಗ ಮಾತ್ರ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗ್ತದೆ. ಕೈಗೆ ಸ್ವಲ್ಪ ಎಣ್ಣೆ ಹಚ್ಚಿ ಅದನ್ನು ಕಟ್ ಮಾಡಿದರೆ ಏನಾಗುವುದಿಲ್ಲ. ಇದನ್ನು ಕಟ್ ಮಾಡಿದ ನಂತರ ಒಲೆಯ ಸೈಡಲ್ಲಿ ಇಡುವುದು ಅಥವಾ ಪ್ಯಾನ್ನಲ್ಲಿ ಸ್ವಲ್ಪ ಫ್ರೈ ಮಾಡಿ ನಂತರ ಈ ರೀತಿ ಸಿಪ್ಪೆ ತೆಗಿಲಿಕ್ಕೆ ಸುಲಭ ಆಗುವುದು. ಕ್ಲೀನ್ ಮಾಡಿದ ನಂತರ ಈ ರೀತಿ ಗೋಡಂಬಿ ರೆಡಿಯಾಗಿ ಸಿಗ್ತದೆ. ಇದು 1 ವರ್ಷ ಅಲ್ಲ, ಅದಕ್ಕಿಂತ ಜಾಸ್ತಿ ಸಮಯ ಇಟ್ಟರೆ ಕೂಡ ಏನು ಹಾಳಾಗುವುದಿಲ್ಲ. ಫ್ರಿಜ್ಜಲ್ಲಿ ಇಟ್ಟರೆ, ಫ್ರಿಜ್ಜಲ್ಲಿ ಇಟ್ಟ ಕಾರಣ ಮಾತ್ರ ಫ್ರೈ ಮಾಡಲಿಕ್ಕೆ ಒಂದು ಸ್ವಲ್ಪ ಹೊತ್ತು ಜಾಸ್ತಿ ಬೇಕಾಗುವುದು. ಗೋಡಂಬಿ ಆರೋಗ್ಯ ಕೂಡ ತುಂಬ ಒಳ್ಳೆಯದು. ಅದನ್ನು ನಿಯಮಿತವಾಗಿ ಸೇವಿಸಿದರೆ ಏನಾಗುವುದಿಲ್ಲ ಆರೋಗ್ಯಕ್ಕೆ ಕೂಡ. ಇದು ಮನೆಯಲ್ಲೇ ನಾನು ತಯಾರಿಸಿದ ತುಪ್ಪದಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಇದು ಫ್ರೈ ಆಗಲಿಕ್ಕೆ ಮಾತ್ರ ಸ್ವಲ್ಪ ಹೊತ್ತು ಬೇಕಾಗ್ತದೆ, ಸ್ವಲ್ಪ ಕೋಲ್ಡ್ ಇದ್ದ ಕಾರಣ. ಈ ರೀತಿ ಸ್ವಲ್ಪ ಕಷ್ಟ ಬಂದರೆ ಮಳೆಗಾಲದಲ್ಲಿ ಆರಾಮವಾಗಿ ಕೂತು ತಿನ್ನಬಹುದು. ತುಂಬ ಕ್ರಿಸ್ಪಿಯಾಗಿರ್ತದೆ, ಒಳ್ಳೆ ಟೇಸ್ಟ್ ಕೂಡ ಇದೆ. ಲಾಕ್ ಇರುವಂತಹ ಪ್ಲಾಸ್ಟಿಕ್ ಅಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇದನ್ನು ಇಡುವುದು. ಮಳೆಗಾಲದಲ್ಲಿ ಇಂಥ ಮೊಳಕೆ ಬಂದ ಬೀಜಗಳು ಕೂಡ ಸಿಗ್ತದೆ. ಇದು ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ. ಇದರಲ್ಲಿ ಪಲ್ಯ ಕೂಡ ಮಾಡಬಹುದು. ಸ್ವಲ್ಪ ಮೊಟ್ಟೆಯ ಸ್ಪೆಷಲ್ ಕೂಡ ಮಾಡ್ತಾ ಇದ್ದೇನೆ. ಈಗ ಪುನರ್ಪುಳಿಯ ಸಾರಿನೊಂದಿಗೆ ಏನಾದರೂ ಪಲ್ಯ ಬೇಕಲ್ಲ, ಆದ ಕಾರಣ ಇದು ತುಂಬ ಟೇಸ್ಟಿಯಾಗಿದೆ. ಇದರ ರೆಸಿಪಿಯನ್ನು ಮುಂದಿನ ವಿಡಿಯೋಗಳಲ್ಲಿ ಶೇರ್ ಮಾಡ್ತೇನೆ. ಈ ಮೊಟ್ಟೆಯ ಪಲ್ಯ ಚಪಾತಿಯೊಂದಿಗೆ ಹಾಗೂ ದೋಸೆಯೊಂದಿಗೆ ಹಾಗೂ ಅನ್ನಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್. ಮೊಟ್ಟೆಯ ಪಲ್ಯ ಕೂಡ ರೆಡಿ ಇದೆ, ಪುನರ್ಪುಳಿಯ ಸಾರು ಕೂಡ ರೆಡಿ ಇದೆ. ಬಿಸಿ ಬಿಸಿ ಅನ್ನದೊಂದಿಗೆ ಊಟ ಮಾಡೋಣ ಬನ್ನಿ. ನಮ್ಮ ಇಂದಿನ ಸಿಂಪಲ್ ಆದ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗೋಣ. ಬಾಯ್.